ಡ್ಯಾಡ್, ಇವತ್ ಹೇಗಿತ್ತು ಗೊತ್ತಾ? ಡೈವರ್ಸಿಟಿ ಆಫ್ ಲೈಫ್ ನೋಡ್ದೆ. ಒಂದ್ ಮೂಲೆನಲ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋರಿದ್ರೆ, ಇನ್ನೊಂದ್ ಕಾರ್ನರ್ನಲ್ಲಿ ಪುಟ್ಟ ಮಗುನ್ ಹಿಡ್ಕೊಂಡು ಗಂಡ ಹೆಂಡತಿ ರೆಕಾರ್ಡೆಡ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಾ ಇದ್ರು. ಹಾಗೆ ಇನ್ನೊಂದ್ ಕಡೆ ದೃಷ್ಟಿಲ್ ಸಮಸ್ಯೆ ಇರೋರು ಎಷ್ಟು ಸೂಪರ್ ಆಗಿ ಹಾಡೇಳ್ತಾ ಇದ್ರು ಗೊತ್ತಾ? ಲೈಫ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಯಾವ ಸಮಸ್ಯೆನೇ ಅಲ್ಲ ಅಂತ ಅನಿಸ್ತು. ಒಟ್ನಲ್ಲಿ ಅವ್ರ ಎಲ್ರಿಗೋಲು ಒಂದೇ, ಇರೋ ಪುಟ್ಟ ಹೊಟ್ಟೆನ ತುಂಬಿಸ್ಕೋಬೇಕು ಅನ್ನೋದಷ್ಟೇ. ಅಲ್ಲಿ ನಾಳೆಗೆ ಅಂತ ಕೂಡ್ ಹಾಕೊಳಕಿದ್ದು ಖುಷಿ ಮಾತ್ರ. ಡ್ಯಾಡ್, ಹಸ್ದವನಿಗ್ ಮಾತ್ರ ಗೆಲ್ಲೋ ಛಲ ಇರತ್ತೆ ಅನ್ನೋ ಮಾತನ್ನ ಸಿಂಧು ಅವರು ಎಷ್ಟ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಗೊತ್ತಾ? ನಮ್ಗೆ ಯಾವತ್ತೂ ಹಸುವಿನ ಪರಿಚಯನೇ ಆಗಿಲ್ಲ. ಆದ್ರೆ ನಿಮಗೆ ಕಷ್ಟದಲ್ಲಿರೋರ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದೆ, ಮರುಗೋ ಮನ್ಸಿದೆ. ಹೌದು ಡ್ಯಾಡ್, ಅಕಾಡೆಮಿಕ್ ಲೈಫಲ್ಲಿ ಕಲಿದೇ ಇರೋದನ್ನ ಸಿಂಧು ಅವ್ರು ಕಲ್ಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸಿಂಧು ಅವರೇ. ಡ್ಯಾಡ್, ಇನ್ನೊಂದು ಆಶ್ಚರ್ಯ ಏನು ಅಂದ್ರೆ, ನನ್ ಮನ್ಸಲ್ಲಿರೋ ಬಕೆಟ್ ಲಿಸ್ಟು ಸಿಂಧು ಅವ್ರಿಗೆ ಹೇಗೆ ಗೊತ್ತಾಯ್ತು ನನ್ಗಂತೂ ಗೊತ್ತಿಲ್ಲ. ನಾನ್ ಅನ್ಕೊಂಡಿದ್ನೆಲ್ಲ ಫುಲ್ಫಿಲ್ ಮಾಡಿದ್ರು. ಡ್ಯಾಡ್, ನಾನ್ ನಿಮ್ ಹತ್ರ ಮಾತಾಡ್ತಾನೆ ಇದ್ದೀನಿ, ನೀವ್ಯಾಕೆ ಇಷ್ಟೊಂದು ರಿಜಿಡ್ ಆಗಿ ಸುಮ್ಮನೆ ಇದ್ದೀರಾ? ಮಾತಾಡಿ. ಡ್ಯಾಡ್, ನಾನು ಹೇಳ್ತಿರೋದೇನು, ನೀವು ಮಾಡ್ತಿರೋದೇನು? ಏನಾದ್ರೂ ಮಾತಾಡಿ. ಏನಾದ್ರೂ ಮಾತಾಡಿ ಪ್ಲೀಸ್. ಯಾಕೆ ಸಿಂಧು ಅವರೇ? ಇಷ್ಟು ಲೇಟ್ ನೈಟ್ ಅಲ್ಲಿ ಎಲ್ಲಿಗೆ ಹೋಗಿದ್ದೆ? ಮಾಮ್, ಲೇಟ್ ಎಲ್ಲಿ, ಜಸ್ಟ್ 10 o'clock ಅಷ್ಟೇ. 10 o'clock? ಕನ್ನಡಕ ತೆಗೆದು ವಾಚ್ ನೋಡು ಸರಿಯಾಗಿ. ಇನ್ನೂ 10 ಗಂಟೆನೆ ಮಾಮ್. ವಾಚಿಗೆ ಶೆಲ್ ಹಾಕೋದ್ ಮರ್ತೋಗಿದ್ದಾನೆ ಅನ್ಸುತ್ತೆ ಅಂಗಡಿಯವನು. ಇದೇ ಅವನಿಗೆ. ನೀವು ಚೌಕಾಸಿ ಮಾಡಿದ ದುಡ್ಡಿಗೆ ಅವನಿದ್ ಕೊಟ್ಟಿರೋದೇ ದೊಡ್ಡದು. ಹಾಗಂತೀರಾ? ಹ್ಮ್. ಸ್ಟಾಪ್ ಇಟ್.